ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಫಿಟ್ನೆಸ್ ಚಾಲೆಂಜ್ ಆಫ್ ಡೇ 22. ಯಶಸ್ವಿಯಾಗಿ ನಾನು 21ನೇ ದಿನನ ಮುಗಿಸಿದ್ದೀನಿ. ಇವತ್ತಿಗೆ 22ನೇ ದಿನಕ್ಕೆ ನಾನು ಕಾಲಿಡ್ತಾ ಇದ್ದೀನಿ. ಹಾಗೆ ಈ ನನ್ನ ಜರ್ನಿನಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತ, ಹಾಗೆ ನೀವು ಕೂಡ ಈ ಅಭ್ಯಾಸನ ಪ್ರಾಕ್ಟೀಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂತಂದರೆ ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿಥಿಂಗ್ ಎಲ್ಸ್. ಎಂದಿನಂತೆ ಇವತ್ತು ಕೂಡ 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಕ್ಲಾಸ್ಗೆ ರೀಚ್ ಆಗೋದ್ರೊಳಗಡೆ 5 o'clock ಆಗಿತ್ತು. ನಮ್ಮೆಲ್ಲರ ಪ್ರೀತಿಯ ನಗುವಿನ ಒಡೆಯ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಇವತ್ತಿನ 22ನೇ ದಿನದ ಚಾಲೆಂಜು ತುಂಬ ಸ್ಪೆಷಲ್ ಆಗಿದೆ. ಏಕೆಂತಂದರೆ ನನ್ನ ಚಾಲೆಂಜ್ನ ಭಾಗವಾಗಿರುವ ಯೋಗದ ಬಗ್ಗೆ ನಿಮಗೆ ತಿಳಿಯದೇ ಇರುವಂಥ 5 ರೋಮಾಂಚಕ ಮತ್ತು ಶಾಕಿಂಗ್ ಸತ್ಯಗಳನ್ನ ಹೇಳ್ತಾ ಹೋಗ್ತೀನಿ. ನಾವೆಲ್ಲರೂ ದಿನ ಯೋಗ ಮಾಡ್ತೀವಿ, ಆದರೆ ಅದರ ಹಿಂದಿನ ಅಸಲಿ ರಹಸ್ಯ ಮತ್ತು ಸೈನ್ಸ್ ಏನಂತ ಇವತ್ತು ನಿಮಗೆ ಗೊತ್ತಾಗುತ್ತೆ. ಫ್ಯಾಕ್ಟ್ 1. ಯೋಗದ ನಿಜವಾದ ವಯಸ್ಸು ಎಷ್ಟು? ನಿಮಗೇನಾದರೂ ಗೊತ್ತಿದೆಯಾ? ಮೊದಲನೇ ಸತ್ಯ, ಯೋಗದ ವಯಸ್ಸು ಮತ್ತು ಇತಿಹಾಸ ಸಾಮಾನ್ಯವಾಗಿ ನಮ್ಮ ಇತಿಹಾಸ ಪುಸ್ತಕಗಳಲ್ಲಿ 2000ದಿಂದ 3000 ಅಂತ ಇದೆ. ಆದರೆ ಇದು ಸಂಪೂರ್ಣ ನಿಜವಲ್ಲ. ಆಧುನಿಕ ಸಂಶೋಧನೆಗಳು ಮತ್ತು ಕಾರ್ಬನ್ ಡೇಟಿಂಗ್ ಪ್ರಕಾರ ಯೋಗಕ್ಕೆ ಕನಿಷ್ಠ 5000 ವರ್ಷಗಳಿಂದಲೂ ಹಳೆಯದಾದ ಇತಿಹಾಸವಿದೆ. ಇನ್ನು ಕೆಲವು ಇತಿಹಾಸಕಾರರ ಪ್ರಕಾರ ಇದು 10,000 ವರ್ಷಗಳಿಗಿಂತಲೂ ಹಳೆಯದು. ಅರಬ್ ಮತ್ತು ಇಂಡೋ ವ್ಯಾಲಿ ಸಿವಿಲೈಸೇಷನ್ಸ್ ಉತ್ಪನ್ನದ ಸಮಯದ ವಿಜ್ಞಾನಿಗಳಿಗೆ ಕೆಲವು ಕಲ್ಲಿನ ಮುದ್ರೆಗಳು ಸಿಕ್ಕಿವೆ. ಅದರಲ್ಲಿ ಅಪರೂಪವಾಗಿ ಶಿವನ ಒಂದು ವಿಗ್ರಹದಲ್ಲಿ ಶಿವನು ಯೋಗ ಮುದ್ರೆ ಮತ್ತು ಪದ್ಮಾಸನದಲ್ಲಿ ಕುಳಿತುಕೊಂಡಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ. ಅಂದರೆ ಮನುಷ್ಯ ಇನ್ನೂ ನಾಗರಿಕತೆಯನ್ನು ಸರಿಯಾಗಿ ಕಲಿಯದ ಕಾಲದಲ್ಲೇ ನಮ್ಮ ಭಾರತದ ಋಷಿಮುನಿಗಳು ಯೋಗ ವಿಜ್ಞಾನವನ್ನು ಕಂಡುಹಿಡಿದಿದ್ರು. ಯೋಗದ ಮೊದಲ ಗುರು ಯಾರು ಗೊತ್ತಾ? ಸ್ವತಃ ಆ ದೇವದೇವ ಮಹಾದೇವ ಶಿವನನ್ನು ಆದಿಯೋಗಿ ಎಂದು ಕರೆಯಲಾಗುತ್ತೆ. ಇವನು ಈ ಯೋಗ ವಿದ್ಯೆಯನ್ನು ತನ್ನ ಮೊದಲ 7 ಶಿಷ್ಯರಾದ ಸಪ್ತ ಋಷಿಗಳಿಗೆ ಹಿಮಾಲಯದಲ್ಲಿ ಈ ವಿದ್ಯೆಯನ್ನು ಬೋಧಿಸಿದರು. ಅಲ್ಲಿಂದ ಈ ಕಲೆ ಇಡೀ ಪ್ರಪಂಚಕ್ಕೆ ಹರಡಿತು. ಎರಡನೇ ಫ್ಯಾಕ್ಟ್, ಮೆದುಳಿನ ಗಾತ್ರ ಬದಲಿಸುವ ಶಕ್ತಿ. ಹೌದು ಸ್ನೇಹಿತರೆ, ಮೆದುಳನ್ನು ದಪ್ಪ ಮಾಡ್ಬೋದು ಅಥವಾ ಅದರ ರಚನೆಯನ್ನು ಬದಲಾಗಿಸಬಹುದು. ಅಂದರೆ ನೀವು ನಂಬ್ತೀರಾ? ಆದರೆ ಇದು ಸತ್ಯ. ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿ ನಡೆಸಿದ ಒಂದು ಸಂಶೋಧನೆಯಲ್ಲಿ ಒಂದು ಶಾಕಿಂಗ್ ವಿಷಯ ಬೆಳಕಿಗೆ ಬಂದಿದೆ. ನಿಯಮಿತವಾಗಿ ಯೋಗ ಮತ್ತು ಧ್ಯಾನ ಮಾಡುವ ಜನರ ಮೆದುಳಿನಲ್ಲಿ ಗ್ರೇ ಮ್ಯಾಟರ್ ಪ್ರಮಾಣ ತುಂಬ ಹೆಚ್ಚಾಗಿರುತ್ತೆ. ಈ ಗ್ರೇ ಮ್ಯಾಟರ್ ಅಂದರೆ ಏನು? ಇದು ನಮ್ಮ ಮೆದುಳಿನಲ್ಲಿರುವ ಅತ್ಯಂತ ಪ್ರಮುಖ ಭಾಗ. ಮೀನ್ಸ್ ಜ್ಞಾಪಕ ಶಕ್ತಿ, ಮೆಮೊರಿ ಪವರ್, ಬುದ್ಧಿವಂತಿಕೆ, ಹೊಸ ವಿಷಯಗಳನ್ನು ಕಲಿಯುವ ಸಾಮರ್ಥ್ಯ ಮತ್ತು ಭಾವನೆಗಳನ್ನು ಕಂಟ್ರೋಲ್ ಮಾಡುವುದು ಇದೆ. ನೀವು ಈ ವಿಷಯನ ಅಬ್ಸರ್ವ್ ಮಾಡಿರ್ಬೋದು. ನಿಮ್ಮ ಮನೇಲಿ ಯಾರಾದರೂ ಏಜ್ ಪರ್ಸನ್ ಇದ್ದರೆ ನೀವೇನಾದರೂ ಹೇಳಿದರೆ ಅವರು ಮರ್ತುಬಿಡ್ತಾರೆ. ಸೊ ಮರವಿನ ಕಾಯಿಲೆ ಅವ್ರಿಗಿರುತ್ತೆ. ಬಟ್ ಆದರೆ ಯೋಗ ಮಾಡುವವರಲ್ಲಿ ಈ ಮೆದುಳಿನ ಕುಗ್ಗುವಿಕೆ ಪ್ರಕ್ರಿಯೆ ತುಂಬ ನಿಧಾನವಾಗಿರುತ್ತೆ. ಯೋಗಾಸನಗಳು ಮತ್ತು ಉಸಿರಾಟದ ಕ್ರಿಯೆ ಮೆದುಳಿಗೆ ರಕ್ತ ಪರಿಚಲನೆಯನ್ನು ತೀವ್ರಗೊಳಿಸುತ್ತದೆ ಹಾಗೂ ಹೊಸ ನರಗಳನ್ನು ಸೃಷ್ಟಿಸುತ್ತದೆ. ಅಂದರೆ ಯೋಗ ಕೇವಲ ಬಾಡಿ ಫಿಟ್ ಮಾಡಲ್ಲ, ನಿಮ್ಮ ಬ್ರೈನನ್ನು ಸೂಪರ್ ಕಂಪ್ಯೂಟರ್ ಮಾಡುತ್ತೆ. ಮೂರನೇ ಸತ್ಯ, ನಮ್ಮ ಉಸಿರಾಟ ಮತ್ತು ಶ್ವಾಸಕೋಶಕ್ಕೆ ಸಂಬಂಧಿಸಿದ್ದು. ನಾವೆಲ್ಲರೂ ಬದುಕಿದ್ದೀವಿ, ಉಸಿರಾಡ್ತಿದ್ದೀವಿ, ಆದರೆ ನಾವ್ಯಾರೂ ಸರಿಯಾಗಿ ಉಸಿರಾಡ್ತಿಲ್ಲ. ಹೌದು, ಮೆಡಿಕಲ್ ಸೈನ್ಸ್ ಪ್ರಕಾರ ಒಬ್ಬ ಸಾಮಾನ್ಯ ಮನುಷ್ಯ ದಿನನಿತ್ಯ ಜೀವನದಲ್ಲಿ ತನ್ನ ಶ್ವಾಸಕೋಶದ ಕೇವಲ 10ರಿಂದ 15 ಸಾಮರ್ಥ್ಯವನ್ನು ಮಾತ್ರ ಬಳಸ್ತಾನೆ. ನಾವು ತೆಗೆದುಕೊಳ್ಳುವ ಉಸಿರು ಕೇವಲ ಎದೆಯ ಭಾಗದವರೆಗೆ ಹೋಗಿ ವಾಪಸ್ ಬರುತ್ತೆ. ಇದನ್ನು ಸ್ಲೋ ಬ್ರೀತಿಂಗ್ ಅಂತಾರೆ. ಇದರಿಂದ ದೇಹದ ಎಲ್ಲ ಜೀವಕೋಶಗಳಿಗೆ ಸರಿಯಾಗಿ ಆಮ್ಲಜನಕ, ಆಕ್ಸಿಜನ್ ಸಿಗೋದಿಲ್ಲ. ಇದರ ಪರಿಣಾಮವೇ ನಮಗೆ ಬೇಗ ಆಯಾಸ ಆಗೋದು, ತಲೆನೋವು ಬರೋದು ಮತ್ತು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗೋದು. ಆದರೆ ಯೋಗದಲ್ಲಿ ಪ್ರಾಣಾಯಾಮ, ಉಸಿರಾಟ ನಿಯಂತ್ರಣ ಅಭ್ಯಾಸ ಮಾಡುವಾಗ ನಮ್ಮ ಶ್ವಾಸಕೋಶ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸ್ತೇವೆ. ಹಾಗಾಗಿ ಪ್ರಾಣಾಯಾಮ ಪ್ರತಿನಿತ್ಯ ಮಾಡೋದ್ರಿಂದ ನಮ್ಮ ಲಂಗ್ ಕೆಪಾಸಿಟಿನ 5ರಿಂದ 10% ಯೂಸ್ ಮಾಡ್ತಿರೋರು 50ರಿಂದ 60%ವರೆಗೂ ಯೂಸ್ ಮಾಡೋ ಕೆಪಾಸಿಟಿನ ಬೆಳೆಸ್ಕೋಬೋದು. ಈ ಒಂದು ಕ್ರಿಯೆಯಿಂದ ಇನ್ಹೇಲ್ ಮಾಡ್ತಾ ನಮ್ಮ ಹೊಟ್ಟೆಯ ಭಾಗದವರೆಗೂ ಆಕ್ಸಿಜನ್ನ ತಲುಪಿಸ್ಬೋದು. ದೇಹಕ್ಕೆ ಆಕ್ಸಿಜನ್ ಹೆಚ್ಚಾದಾಗ ರಕ್ತ ಶುದ್ಧಿ ಆಗುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯೋಗ ಮಾಡುವವರು ದಿನವಿಡೀ ಎನರ್ಜಿಯಾಗಿರ್ತಾರೆ. ಇದೇ ಅಸಲಿ ರಹಸ್ಯ. 4ನೇ ಫ್ಯಾಕ್ಟ್ ತುಂಬ ವಿಚಿತ್ರ ಮತ್ತು ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮೆಲ್ರಿಗೂ ತಿಳಿದಂತೆ ಯೋಗ ಮಾಡೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ನಿಮಗೆ ಗೊತ್ತಾ, ಯೋಗ ಮಾಡೋದ್ರಿಂದ ನಿಮ್ಮ ಹಲ್ಲುಗಳು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ.
ಯೋಗಕ್ಕೂ ಅಲ್ಲಿಗೂ ಏನು ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ? ಆದರೆ ಇದರ ಹಿಂದೆ ಒಂದು ದೊಡ್ಡ ಬಯಾಲಜಿಕ್ ಸೈನ್ಸೇ ಇದೆ. ನಾವು ಅತಿಯಾದ ಒತ್ತಡದಲ್ಲಿರಬೇಕಾದ್ರೆ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಬಿಡುಗಡೆ ಆಗುತ್ತೆ. ಇದು ನಮ್ಮ ದೇಹದಲ್ಲಿ ಜಾಸ್ತಿ ಆದರೆ ಏನಾಗುತ್ತೆ ಅಂತಂದರೆ, ನಾವು ದಿನನಿತ್ಯ ಸೇವಿಸುವಂಥ ಆಹಾರದಲ್ಲಿರುವಂಥ ಕ್ಯಾಲ್ಸಿಯಂನ ಹೀರಿಕೊಳ್ಳದಂತೆ ನಮ್ಮ ಮೂಳೆಗಳನ್ನು ತಡೆಯುತ್ತೆ. ಅಂದರೆ ನೀವೆಷ್ಟು ಕ್ಯಾಲ್ಸಿಯಂ ತಿಂದ್ರೂ ಒತ್ತಡದಲ್ಲಿದ್ದರೆ ಅದು ವೇಸ್ಟೇ. ಇದರಿಂದ ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ ಮತ್ತು ಹಲ್ಲುಗಳು ಬೇಗ ಹಾಳಾಗ್ತವೆ. ಆದರೆ ಸಂಶೋಧನೆಯ ಪ್ರಕಾರ ಯೋಗಾಸನಗಳನ್ನು ಮಾಡಿದಾಗ ದೇಹದಲ್ಲಿ ಈ ಕಾರ್ಟಿಸೋಲ್ ಮಟ್ಟ ತಕ್ಷಣವೇ ಕಡಿಮೆ ಆಗುತ್ತೆ ಮತ್ತು ಹ್ಯಾಪಿ ಹಾರ್ಮೋನ್ಸ್ಗಳು ಹೆಚ್ಚಾಗುತ್ತವೆ. ಯಾವಾಗ ಕಾರ್ಟಿಸೋಲ್ ಕಡಿಮೆ ಆಗುತ್ತೋ ಆಗ ದೇಹದ ಮೂಳೆಗಳು ಮತ್ತು ಹಲ್ಲುಗಳಿಗೆ ಅಗತ್ಯವಿರುವ ಕ್ಯಾಲ್ಸಿಯಂ ಸಿಗುತ್ತೆ. ಹಾಗಾಗಿ ಮೂಳೆಗಳು ಸ್ಟ್ರಾಂಗ್ ಆಗ್ತಾ ವಯಸ್ಸಾದ ಮೇಲೆ ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು ಬರದಂತೆ ತಡೆಗಟ್ಟುತ್ತೆ. 5ನೇ ಮತ್ತು ಕೊನೆಯ ಸತ್ಯ, ಯೋಗಾಸನಗಳ ಹೆಸರು ಮತ್ತು ಅದರ ಹಿಂದಿನ ರಹಸ್ಯ. ನೀವು ಯೋಗದ ಆಸನಗಳ ಹೆಸರುಗಳನ್ನು ಗಮನಿಸಿದರೆ ಭುಜಂಗಾಸನ, ಮಯೂರಾಸನ, ಉಷ್ಟ್ರಾಸನ ಇವೆಲ್ಲ ಪ್ರಾಣಿ ಪಕ್ಷಿಗಳ ಹೆಸರುಗಳು ಹೌದು. ಯೋಗದಲ್ಲಿರುವ 90%ಕ್ಕಿಂತ ಹೆಚ್ಚು ಆಸನಗಳು ನಮ್ಮ ಋಷಿಮುನಿಗಳು ಕಾಡಿನಲ್ಲಿ ಪ್ರಕೃತಿ, ಪ್ರಾಣಿಗಳು ಮತ್ತು ಪಕ್ಷಿಗಳ ಚಲನವಲನಗಳನ್ನು ಗಮನಿಸಿ ಸಿದ್ಧಪಡಿಸಿದ್ದಾರೆ. ಉದಾಹರಣೆಗೆ, ಹಾವು ತನ್ನ ಎದೆಯ ಭಾಗವನ್ನು ಹೇಗೆ ಮೇಲಕ್ಕೆತ್ತುತ್ತೆ ಎಂಬುದನ್ನು ನೋಡಿ ಭುಜಂಗಾಸನ ಮೀನ್ಸ್ ಕೋಬ್ರಾ ಪೋಸ್ ಮಾಡಲಾಗಿದೆ. ಹಾಗೆ ಬೆಕ್ಕು ತನ್ನ ಬೆನ್ನನ್ನು ಹೇಗೆ ವಿಸ್ತರಿಸುತ್ತದೆ ಎಂಬುದನ್ನು ನೋಡಿ ವಜ್ರಾಸನಲಾಯಿತು. ಸ್ನೇಹಿತರೆ, ಪ್ರಾಣಿಗಳಿಗೆ ಯಾವುದೇ ಜಿಮ್ ಅಥವಾ ಡಾಕ್ಟರ್ ಇಲ್ಲದಿದ್ದರೂ ಅವುಗಳು ಫಿಟ್ ಆಗಿರ್ತವೆ. ಏಕೆಂದರೆ ಅವುಗಳ ದೈಹಿಕ ಚಲನ ಪ್ರಕೃತಿಗೆ ಹತ್ತಿರವಾಗಿರುತ್ತೆ. ನಮ್ಮ ಪೂರ್ವಜರು ಈ ಪ್ರಕೃತಿಯ ಶಕ್ತಿಯನ್ನು ಮನುಷ್ಯನ ದೇಹಕ್ಕೆ ತರಲು ಈ ಆಸನಗಳನ್ನು ವಿನ್ಯಾಸಗೊಳಿಸಿದರು. ಪ್ರಕೃತಿಯೊಂದಿಗೆ ಒಂದಾಗುವುದೇ ಯೋಗದ ನಿಜವಾದ ಮಾರ್ಗ. ನೋಡಿದ್ರಲ್ಲ, ಯೋಗ ಅಂದರೆ ಬರೀ ದೇಹವನ್ನು ಭಾಗಿಸುವುದಲ್ಲ. ಇದು ನಮ್ಮ ಇಡೀ ಜೀವಕೋಶಗಳನ್ನು, ಮೆದುಳುಗಳನ್ನು, ಉಸಿರಾಟ ಕ್ರಿಯೆಯನ್ನು ಮರುಜೀವಗೊಳಿಸುವ ಅದ್ಭುತ ವಿಜ್ಞಾನ. ಯೋಗದ ಈ ಮಹತ್ವ ಸತ್ಯಗಳನ್ನು ತಿಳಿದುಕೊಂಡು ನಿಮಗೆ ಹೇಗನ್ನಿಸ್ತು? ಈ 5 ಫ್ಯಾಕ್ಟ್ಗಳಲ್ಲಿ ನಿಮಗೆ ಯಾವುದು ಅತ್ಯಂತ ಆಶ್ಚರ್ಯವಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್. ಮತ್ತು ಫ್ರೆಂಡ್ಸ್, ಆ್ಯಸ್ ಯೂಶುವಲ್ ಎಂದಿನಂತೆ ಇವತ್ತು ಕೂಡ ಫ್ರೀ ಎಕ್ಸಸೈಸ್ ಮಾಡಿ, ಬಾಡಿನ ಕಂಪ್ಲೀಟ್ ಲೂಸ್ ಮಾಡಿ, ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ನ ಮಾಡಿ, ಸೂರ್ಯ ನಮಸ್ಕಾರ ಮಾಡ್ತಾ ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಕೇಳ್ಕೊತ, ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇದುವರೆಗೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಹೆಸರು ಬಂದು ಕನ್ನಡ 437 ಅಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ಸಿಗೋಣ.